ಏನಾಯ್ತು ಚೋಟು ಏನಾಯ್ತು ಚೋಟು ಯಾಕೆ ಕಳ್ತಿದ್ಯಾ? ಅಯ್ಯೋ ಪಾಪ ಬಟ್ಟೆ ಗುಡ್ಡ ಹಾಕೊಂಡು ಅಳ್ತವಳೆ ಅಂದ್ರೆ ಇಲಿಪಲಿ ಏನಾದ್ರು ಕಚ್ಕಿಟ್ಬಿಡ್ತಾವ? ಇಲ್ಲ ಮತ್ತೇನೆ ಕಳ್ತಿದ್ಯಾ? ಅದಕ್ಕೆ ನಾನು ಇವಾಗ ಫಸ್ಟ್ PUಗೆ ಹೋಗೋ ಹುಡುಗಿ. ಮಾದಪ್ಪ ಅಂಕಲ್ ಮನೆಗೆ ಲಂಗ ಬ್ಲೌಸ್ ಹಾಕೊಂಬಂದ್ರೆ ನಾಳೆ ದಿನ PUCಗೂ ಇದನ್ನೇ ಹಾಕೊಂಡು ಹೋಗು ಅಂತ ಹೇಳ್ತೀರಾ. ಅದಕ್ಕೆ ನೀವೇ ಕಾಲೇಜಲ್ಲಿ ನೋಡಿದ್ರಿ ತಾನೆ ಎಂತೆಂಥ ಬಟ್ಟೆ ಹಾಕೊಂಬಂದಿದ್ರು. ನಾನ್ ನೋಡ್ದೆ ಎಂತೆಂತ ಬಟ್ಟೆ ಚೀಚಿ ತೂತು ಆ ಜೀನ್ಸ್ ಪ್ಯಾಂಟ್ಗಳು ಒಂದೊಂದು ಪ್ಯಾಂಟು ಈ ಕಡ್ದಾಕ್ತಂದಿತ್ತು. ಅದು ಬಿಡು, ಅದ್ರಾಗೆ ದಾರ ಎಲ್ಲ ಈ ನಾರಾಗಿ ನೇತಾಡ್ತಾ ಇರೋದು. ಬಡೆ ತಾವ ಅದನ್ನ ಸ್ಟೈಲು ಅಂತ ಬೇರೆ ಹೇಳ್ತಾರೆ. ಒಬ್ಬ ಅಗಲ ಪ್ಯಾಂಟು ಅವನು ಕೇಳಿದೆ ನಾನು ಇದು ಎಂಥದ್ದು ಅಂತ. ಅವ್ನು ಹೇಳ್ತಾನೆ ಬ್ಯಾಗಿ ಪ್ಯಾಂಟ್ ಅದು ಬ್ಯಾಗಿ ಅಂತ. ಆ ಬ್ಯಾಗಿ ಪ್ಯಾಂಟ್ ಒಳಗೆ ಅವನು ನಾಯಿ 2 ಬೈಕು 4 ಕಾರು 1 JCB ಹಾಕಿದ್ರು ಒಂದು ಈಟೊಂದು ಜಾಗ ಇರುತ್ತೆ ಅಂತ ಪ್ಯಾಂಟ್ ಕಣವ. ಅಣ್ಣ ನಾನೇನು ಆ ಥರ ಬಟ್ಟೆ ಎಲ್ಲ ಕೇಳಿಲ್ಲ ಅಣ್ಣ. ಬಾವಾ ನಾವ್ಯಾಕೆ ಬೇರೆಯವ್ರ ಬಟ್ಟೆ ಬಗ್ಗೆ ಜಡ್ಜ್ ಮಾಡೋದು? ಇವಾಗ ನಮ್ಮ ಚೋಟುಗೆ ಬೇಕಾಗಿರೋದು ಫ್ಯಾಷನ್ನು ಸ್ಟೈಲ್ ಎಲ್ಲ ಅಲ್ಲ. ಹಳ್ಳಿ ಹುಡುಗಿಯಾಗಿ ಸಿಟಿ ಮಕ್ಳು ಮುಂದೆ ಯಾವ ಕಾನ್ಫಿಡೆನ್ಸ್ ಡೌನ್ ಆಗದಿರೋ ಥರ ಕಾನ್ಫಿಡೆಂಟಾಗಿ ನಿಲ್ಬೇಕು. ನೀನು ನಿಲ್ಬೇಕು. ಈ ಲಂಗ ಜಾಕೆಟ್ ಮುಂದೆ ಯಾವ್ದಾಯ್ತವ? ನಿನಗೆ ಎಂಥ ಬಟ್ಟೆ ಹೊಲಿಸ್ತೀನಿ ಅಂದ್ರೆ ನಾನು ವರ್ಷ PUCಗೂ ಮುಂದೆ ಡಿಗ್ರಿಗೂ ಅದೇ ಬಟ್ಟೆನಾಗ ಆಗೋಗ್ಬಿಡುತ್ತೆ ಅಲ್ವಾ? ಇವಾಗಲೇ ಹೊಲ್ಸ್ಬಿಡ್ತಾರ? ಈಟೊಂದು ಬಟ್ಟೆ ಅಲ್ವಾ? ಇವೆಲ್ಲ ಹಳೆದ ಹಾಕ್ಬೇಕೆ ಆಮೇಲೆ ಕೊಲ್ಸೋಣ ಅಲ್ವೇ ನಾವು? ಅಯ್ಯೋ ಅತ್ಗೆ ಚೋಟು ನೀ ಅವ್ರ ಮಾತು ಕೇಳ್ಬೇಡ, ಸುಮ್ಮನೆ ನಾನು ನಿಮಗೆ ಹೊಸ ಬಟ್ಟೆ ಹೊಲಿಸ್ತಾ ಇದ್ದೆ ನೋಡು. ನಾನು ಕಾಲೇಜ್ ಮುಗಿಸ್ಕೊಂಡೆಲ್ಲ ಬಂದಿರೋಳು. ನನಗೆ ಎಲ್ಲಿಗೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತು. ನೀರಕ್ಕೆ ಸಮಾಧಾನ ಅತ್ಗೆ. ಇಲ್ಲಾಂದ್ರೆ ನಮ್ಮಣ್ಣ ಎಂಥ ಲಂಗ ಜಾಕೆಟ್ ಹೊಲಿಸ್ತಿದ್ದ ಅಂದ್ರೆ ನನ್ನ ಕ್ಲಾಸ್ ಮುಗಿಸ್ಕೊಂಡು ಇಡೀ ಕಾಲೇಜ್ನೇ ನನ್ನ ಬಟ್ಟೆ ಜೊತೆ ಎಳ್ಕೊಂಬರ್ಬೇಕಿತ್ತು ಅಂತ ಬಟ್ಟೆ ಹೊಲಿಸ್ತಿದ್ದ ಅಲ್ವಾ ಅಣ್ಣ? ಅದೆಲ್ಲ ಬಿಡಿ, ನಾನು ನೋಡ್ಕೋತೀನಿ. ನಡೀರಿ ಪೂಜೆ ಟೈಮ್ ಆಯ್ತು, ಹೊಡೋಣ. ಅತ್ಗೆ ನಿಮ್ಮನ್ನು ನಂಬಿ ನಾನು ಇವತ್ತು ಇದನ್ನ ಹಾಕೊಂಬರ್ತೀನಿ. ಆದರೆ ನನಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿರೋ ಬಟ್ಟೆನೇ ಬೇಕು. ಓಕೆ ಆಯಿತು, ಈಗ ಹೋಗಿ ರೆಡಿ ಆಗಿ ಹೋಗು. ಸರಿ ಅತ್ಗೆ. ಮಾವ ಬಾ ಹೊಡೋಣ. ಏನು ಪಾರು ಆಟೊಂದು ಬಟ್ಟೆಗಳಿವೆ. ನೀನು ನೋಡಿದ್ರೆ ಮತ್ತೆ ಹೊಸ ಬಟ್ಟೆ ಹೊಲ್ಸೋಣ ಅಂತಿಲ್ಲ ನೀನು. ಆಯ್ತಾಯ್ತು, ನೀವು ಎಣ್ಣೆ ಕ್ಲಿಸಕ್ಕೆ ಏನೋ ತಲೆ ಹಾಕಿಕ್ಕಿಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ, ಹಂಗೆ ನೋಡ್ಕೊಳ್ಳಿ. ಗುಡ್ ಬಾಯ್. ಜಾಣ ಮತ್ತೆ ಬ್ಯಾಡ್ಗಲ್ ಜಾಣ ಮರಿ. ಇದು ಹೊಸ ಮನೆ. ಇದರಲ್ಲಿ ಸ್ಟವ್ ಹಚ್ಚೋದು ಈಸಿ. ರಾಣಿ ಹೇಳ್ಕೊಟ್ಟಿದ್ಲಲ್ಲ ಹಂಗೆ ಮಾಡ್ತೀನಿ. ನೀರು ಒಂದು ಸ್ವಲ್ಪ ಬಿಸಿ ಆಗಬೇಕು. ನೀರು ಬಿಸಿ ಆಗಿದೆ. ಈಗ ಇದಕ್ಕೆ ಹಾಲು ಹಾಕಬೇಕು. ಹಾಲು ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ಟೀ ಸೊಪ್ಪು ಹಾಕಬೇಕು. ಈಗ ಟೀ ಪುಡಿ ಹಾಕಬೇಕು. ಚೂರು ಹಾಕ. ಹಾಲು ಹಾಕ್ದೆ, ಟೀ ಪುಡಿ ಹಾಕ್ದೆ. ಸಕ್ಕರೆ ಹಾಕಬೇಕು. ಆದರೆ ಸಕ್ಕರೆ ಎಷ್ಟು ಹಾಕಬೇಕು ಅಂತ ನನಗೆ ಗೊತ್ತಿಲ್ವೇ. ರಾಣಿ ತುಂಬ ಸಿಹಿ ಅಲ್ವಾ, ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನಿಲ್ಲ ಇದು ನನ್ನ ಮಗನೇ. ಅಣ್ಣ, ನಾನು ನಿನ್ನ ಮಗ ಅಲ್ಲ, ನಾನು ನಿನ್ನ ತಮ್ಮ. ಮೊದಲು ಕನ್ನಡನ ಸರಿಯಾಗಿ ಮಾತಾಡೋದು ಕಲಿ. ಲೇ ನನ್ನ ಮಗನೇ, ಲೇ ನನ್ನ ತಮ್ಮ ನನ್ನ ಮಗನೇ. ಇದಕ್ಕಿಂತ ಮೊದಲು ನಿಂಗೆ ಒಲೆನೇ ಹಚ್ಚಕ್ಕೆ ಬರ್ತಿರಲಿಲ್ಲ, ಈಗ ಟೀ ಎಲ್ಲ ಮಾಡ್ತಿದ್ದಲ್ಲ. ರಾಣಿ ಓದ್ಕೋತಾ ಇದ್ದಾಳೆ. ಅವಳಿಗೆ ನಿದ್ದೆ ಬರಬಾರ್ದು ಅಂದರೆ ಟೀ ಕುಡಿಬೇಕು ಅಮ್ಮ ಹೇಳಿದರು. ಆದರೆ ಅಮ್ಮನಿಗೆ ತೊಂದರೆ ಆಗುತ್ತೆ ಅಂತ ರಾಣಿ ಟೀ ಬೇಡ ಅಂತ ಹೇಳಿದ್ಲು. ಅದಕ್ಕೆ ನಾನೇ ಟೀ ಮಾಡೋದನ್ನ ಕಲಿತು ಟೀ ಮಾಡ್ತಾಯಿದ್ದೀನಿ. ಲೇ, ಎಂಡ್ರ ಕೆಲಸ ಮಾಡೋರನ್ನ ಏನಂತಾರೆ ಗೊತ್ತಿಲ್ಲ? ಗೊತ್ತು, ಒಳ್ಳೆ ಗಂಡ ಅಂತಾರೆ. ಅಮ್ಮವ್ರ ಗಂಡ ಅಂತಾರೆ ಕಣ್ಲ, ದೊಡ್ಡ ನನ್ನ ಮಗನೇ. ಅಣ್ಣ, ನೀನು
ಪೆದ್ದ ದಡ್ ನನ್ನ ಮಗನೇ ಈ ರೀತಿ ಎಲ್ಲ ಹೇಳಿದ್ರೆ ನನಗೆ ತುಂಬ ಕೋಪ ಬರುತ್ತೆ. ಲೇ ನಿಂಗೆ ಬುದ್ಧಿನೇ ಬಂದಿಲ್ಲಕಲ್ಲ, ಇನ್ನು ಕೋಪ ಹೆಂಗೆ ಬರ್ತದೆ? ಏನು ನನಗೆ ಬುದ್ಧಿನೇ ಇಲ್ವಾ? ಆಯಿತು, ಇವಾಗ ಯಾರು ಬುದ್ಧಿವಂತ ಅಂತ ನೋಡೋಣವಾ? ನಾನು ನಿನ್ನ ಹತ್ರ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಅಷ್ಟೇ ತಾನೇ, ಕೇಳ. ಸರಿ, ಹಾಗಿದ್ರೆ ಈಗ ಆಸ್ಪತ್ರೆ 24 ಗಂಟೆನೂ ತೆಗ್ದಿರುತ್ತಲ್ವಾ? ಆದರೂ ಅದಕ್ಕೆ ಯಾಕೆ ಗೇಟ್ಗಳಿರ್ತವೆ? ಅದು ಯಾಕಂದ್ರೆ ಹಾಗೆ ಹೇಳು. ಹೋಗ್ಲಿ ಬಿಡು. ಇವಾಗ ನಿನ್ನ ಲೆವೆಲ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಹೇಳು. ನೀನು ಹಾಕೋತಿಯಲ್ಲ ಚಡ್ಡಿ, ಇದನ್ನ ಯಾರು ನೋಡೋದೇ ಇಲ್ಲ, ಆದ್ರೂ ಯಾಕೆ ಬಣ್ಣದನ್ನ ತಗೋತೀಯಾ? ಉತ್ತರ ಸಿಗ್ತಾ ಇಲ್ವಾ? ಹೋಗ್ಲಿ ಬಿಡು. ಇವಾಗ ದಡ್ಡನ ಮಗ ಯಾರು ಅಂತ ಗೊತ್ತಾಯ್ತು ತಾನೇ? ಏಯ್, ನನ್ನ ತಲೆ ಸಿಡ್ದೋಯ್ತೈತೆ, ಹಮ್ಮಿಕೊಂಡು ನಂಗೂ ಒಂದು ಟೀ ಕೊಡು. ಟೀ ಬೇಕಾ? ಟೀ ಈ ನನ್ನ ಮಗ ಎಂತೆಂಥ ಪ್ರಶ್ನೆ ಕೇಳ್ಬಿಟ್ಟ, ಬುದ್ಧಿವಂತ ಆಗ್ಬಿಟ್ಟವನ. ಅಣ್ಣ, ಟೀ ಕುಡಿ, ಉತ್ತರ ಸಿಗುತ್ತೆ. ನಾನು ಹೋಗಿ ರಾಣಿಗೆ ಟೀ ಕೊಟ್ಟು ಬರ್ತೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಗೆಟ್ ವೆಲ್ ಸೂನ್ ಅಣ್ಣ. ಮಗ ಯಾವುದೋ ತಪಸ್ ಮಾಡ್ಬಿಟ್ಟವನೇ ಅಂತ ಕಾಣ್ತದೆ, ನಾನು ಕೇಳಿ ತಿಳ್ಕೋಬೇಕು. ಈ ಮನೆ ಕಾಯುವಾಗ ಹೋಗ ಡಾಕ್ಟರೇ ಬಿಸಿ ಮಾಡಿ ತುಟಿ ಸುಟ್ಬಿಟ್ಟಲ್ಲ. ಮನು ನೀನ ಮಾಡ್ತಿರ್ಕಲ್ಲ.